ಸ್ನೇಹಿತರೆ ನಮಸ್ಕಾರ. ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 38ನೇ ಸಂಚಿಕೆಗೆ ನಿಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ಎಕ್ಸೆಲ್ನ ಗೋಲ್ ಸೀಕ್ ಅನ್ನುವಂಥ ಒಂದು ಫಂಕ್ಷನನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಗೋಲ್ ಸೀಕ್ ಫಂಕ್ಷನು ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಇಲ್ಲಿ ಒಂದು ಉದಾಹರಣೆಯೊಂದಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಒಬ್ಬ ವ್ಯಕ್ತಿಗೆ 5 ವರ್ಷದ ನಂತರ ಒಂದು ಹೊಸ ಕಾರು ಖರೀದಿ ಮಾಡುವಂಥ ಯೋಚನೆ ಇದೆ. ಅದಕ್ಕಾಗಿ ಆತನಿಗೆ 10 ಲಕ್ಷ ರೂಪಾಯಿಗಳ ಅವಶ್ಯಕತೆ ಇದೆ. ಆದರೆ ಅವನಿಗೆ ಬ್ಯಾಂಕ್ ಲೋನ್ ಮಾಡುವಂಥ ಇಚ್ಛೆ ಇಲ್ಲ. ಅವನೇನು ಮಾಡಬೇಕು, ಪ್ರತಿ ತಿಂಗಳು ಒಂದಷ್ಟು ಹಣವನ್ನು ಉಳಿತಾಯ ಮಾಡಿ ಅದನ್ನು ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಹಾಕಿ 5 ವರ್ಷದ ಬಳಿಕ ಅದನ್ನು ತೆಗೆದು ಕಾರು ಖರೀದಿ ಮಾಡುವಂಥ ಯೋಚನೆ ಅವನದ್ದು. ಉದಾಹರಣೆಗೆ ಬ್ಯಾಂಕ್ ಅವನಿಗೆ 8% ಬಡ್ಡಿ ಕೊಡುತ್ತೆ ಪ್ರತಿ ವರ್ಷಕ್ಕೆ. ಹಾಗೆ ಇದ್ದಾಗ ಅವನು ಪ್ರತಿ ತಿಂಗಳು ಎಷ್ಟು ಅಮೌಂಟನ್ನು ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡಬೇಕು, ಸೊ ದ್ಯಾಟ್ ಅದು 5 ವರ್ಷಗಳಲ್ಲಿ 10 ಲಕ್ಷ ರೂಪಾಯಿಗಳು ಆಗ್ತವೆ ಅನ್ನುವಂಥ ಒಂದು ಪ್ರಶ್ನೆ. ಗೊತ್ತಾಯ್ತಲ್ಲ? ಸೊ ಇಂತಹ ಪ್ರಶ್ನೆಗಳು ಬಂದಾಗ ನಾವು ಗೋಲ್ ಸೀಕ್ ಫಂಕ್ಷನನ್ನು ಯೂಸ್ ಮಾಡಿಕೊಂಡು ನಾವು ಈ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. ಸೊ ಅದು ಹೇಗೆ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಈಗ ಇದನ್ನು ನಾನು ಈ ಕ್ವೆಶ್ಚನನ್ನು ಇಲ್ಲಿ ಸೈಡಿಗೆ ಹಾಕ್ತಾ ಇದ್ದೀನಿ. ಸೊ ಇಲ್ಲೊಂದು ನಾನೊಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಈಗ ನಾವು ಈ ಟೇಬಲನ್ನು ಫಿಲ್ ಮಾಡೋಣ. ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ, ಪೀರಿಯಡ್ ಅಂದರೆ ಎಷ್ಟು ವರ್ಷಕ್ಕೆ, ಮತ್ತು ಯಾವ ಬಡ್ಡಿ ದರ, ಎಷ್ಟು ರೇಟ್ ಇಂಟ್ರೆಸ್ಟು, ಮತ್ತು ಫ್ಯೂಚರ್ ವ್ಯಾಲ್ಯೂ ನಮಗೆ ಬೇಕಾದಂಥ ವ್ಯಾಲ್ಯೂ. ಸೊ ನಾವೀಗ ಇಲ್ಲಿ ಎಷ್ಟು ಅಮೌಂಟನ್ನು ಜಮೆ ಮಾಡಿದರೆ 10 ಲಕ್ಷ ರೂಪಾಯಿಗಳು ಆಗ್ತವೆ 5 ವರ್ಷದ ಬಳಿಕ. ಸೊ ಎಷ್ಟು ವರ್ಷ? 5 ವರ್ಷ. 5 ವರ್ಷ ಅಂತಂದರೆ ಪ್ರತಿ ತಿಂಗಳು ಅವನು ಸೇವ್ ಮಾಡುವಂಥದ್ದು. ಸೊ 5 ವರ್ಷ ಇಂಟು ವರ್ಷಕ್ಕೆ 12 ತಿಂಗಳು. ಸೊ 60 ಪೀರಿಯಡ್ಸ್ ಇದೆ, 60 ಇನ್ಸ್ಟಾಲ್ಮೆಂಟ್ಗಳು ಅಂತ ಹೇಳ್ಬೋದು. ರೇಟ್ ಬಂದುಬಿಟ್ಟು ವರ್ಷಕ್ಕೆ 8%, 0.8. ಸೊ ಅದನ್ನು 12ರಿಂದ ಡಿವೈಡ್ ಮಾಡಬೇಕು. ಸೊ 0.07 ಬಡ್ಡಿ ದರ. ಆಮೇಲೆ ಫ್ಯೂಚರ್ ವ್ಯಾಲ್ಯೂ ಬಂದುಬಿಟ್ಟು ನಮಗೆ ಎಷ್ಟಾಗಬೇಕು? 10 ಲಕ್ಷ ರೂಪಾಯಿಗಳು ಆಗಬೇಕು ಅಲ್ವಾ? 10 ಲಕ್ಷ ರೂಪಾಯಿಗಳು ಇಷ್ಟ ಆಗಬೇಕಂತಂದರೆ ನನಗೆ ಈಗ ಎಷ್ಟು ಅಮೌಂಟು ನಾನು ಪ್ರತಿ ತಿಂಗಳು ಜಮೆ ಮಾಡಬೇಕಾಗುತ್ತೆ ಅನ್ನುವಂಥ ಪ್ರಶ್ನೆ. ಇದಕ್ಕೋಸ್ಕರ ನಾವು ಈಗ ಒಂದು ಅಂದಾಜು ಅಮೌಂಟನ್ನು ಹಾಕೋಣ. ಉದಾಹರಣೆಗೆ ನಾನು 5 ವರ್ಷ ಪ್ರತಿ ತಿಂಗಳು 5,000 ರೂಪಾಯಿ ಡೆಪಾಸಿಟ್ ಮಾಡಿದರೆ 5 ವರ್ಷ ಆದ ನಂತರ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಆಮೇಲೆ ನಮಗೆ ಬೇಕಾದಂಥ 10 ಲಕ್ಷ ಅಮೌಂಟು ಮಾಡಬೇಕಾದ್ರೆ ಎಷ್ಟು ಅಮೌಂಟು ಡೆಪಾಸಿಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಈಗ ನಾನು 5 ವರ್ಷಕ್ಕೆ 5,000 ಡೆಪಾಸಿಟ್ ಮಾಡಿದರೆ ಎಷ್ಟಾಗುತ್ತೆ? ಇಲ್ಲಿ ಫ್ಯೂಚರ್ ವ್ಯಾಲ್ಯೂದಲ್ಲಿ ಈಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ FV ಅಂತ ಟೈಪ್ ಮಾಡಿ ಅದನ್ನು ಆ್ಯಕ್ಟಿವೇಟ್ ಮಾಡಿ ಒಂದೊಂದನ್ನೇ ಫಿಲ್ ಮಾಡ್ತಾ ಬನ್ನಿ. ಉದಾಹರಣೆಗೆ ರೇಟ್ ಬಂದುಬಿಟ್ಟು ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡಿ. ಆಮೇಲೆ NPR ಅಂದರೆ ನಂಬರ್ ಆಫ್ ಪೀರಿಯಡ್ಸು ಇಲ್ಲಿದೆ. ಇದು ಪೇಮೆಂಟ್ ಬಂದುಬಿಟ್ಟು ನಿಮ್ಮ ಡೆಪಾಸಿಟ್ ಎಷ್ಟು ಮಾಡ್ತೀರಿ ಅಷ್ಟು, PMT ಅಂದರೆ ಪೇಮೆಂಟು. ಬಟ್ ಇದನ್ನು ಸೆಲೆಕ್ಟ್ ಮಾಡೋ ಮೊದಲು ಒಂದು ಮೈನಸ್ ಚಿಹ್ನೆಯನ್ನು ಹಾಕ್ಕೊಳ್ಳಿ. ಮೈನಸ್ಸು ಈ ಸೆಲ್ಲನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕೊಮ ಆದಮೇಲೆ ಪಿ ವಿ ನಮ್ಮ ಈ ಕೇಸಲ್ಲಿ PV ಇಲ್ಲ, ಸೊ ಇನ್ನೊಂದು ಕೊಮ ಹಾಕಿ. ಟೈಪ್ ಬಂದುಬಿಟ್ಟು ಎಂಡ್ ಆಫ್ ದ ಪೀರಿಯಡ್ ಮತ್ತು ಬಿಗಿನಿಂಗ್ ಆಫ್ ದ ಪೀರಿಯಡ್. ನೀವು ಮಂತಿನ ಎಂಡಿಗೆ ಡೆಪಾಸಿಟ್ ಮಾಡ್ತೀರಾ, ಮಂತಿನ ಆರಂಭದಲ್ಲಿ ಡೆಪಾಸಿಟ್ ಮಾಡ್ತೀರಾ ಅನ್ನುವಂಥದ್ದು. ಸೊ ನಾನೀಗ ಇಲ್ಲಿ ಎಂಡ್ ಆಫ್ ದ ಪೀರಿಯಡ್ ಅಂತ ಕೊಡ್ತೀನಿ. ಸೊ ಇಷ್ಟು ಫಿಲ್ ಮಾಡಿದ ನಂತರ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಡೋಣ. ಸೊ ಇವಾಗ ನೋಡಿ, ನೀವು 5,000 ರೂಪಾಯಿ ಡೆಪಾಸಿಟ್ ಮಾಡಿದರೆ 5 ವರ್ಷದ ನಂತರ 3,67,384 ರೂಪಾಯಿ ಆಗುತ್ತೆ. ಸೊ 10 ಲಕ್ಷ ಆಗಬೇಕಾದ್ರೆ ಬಹುಶಃ ಇದಕ್ಕಿಂತ ಜಾಸ್ತಿ ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು. ಸೊ ಈಗ ನಾನು ಗೋಲ್ ಸೀಕ್ ಫಂಕ್ಷನನ್ನು ಯೂಸ್ ಮಾಡಿಕೊಂಡು ನೋಡ್ತೀನಿ. ಸೊ ಈಗ ಇದನ್ನು ಒಂದು ಡಮ್ಮಿ ಅಥವಾ ಒಂದು ಟ್ರಯಲ್ ಮಾಡಿರೋದು ನಾನು 5 ವರ್ಷಕ್ಕೆ 5,000 ರೂಪಾಯಿ. ಹಾಗೆ ನಮ್ಮ ಬೇಕಾದಂಥ ಅಮೌಂಟು ಬರಲಿಲ್ಲ. ಸೊ ಇನ್ನು ನಾನು ಡೇಟಾಕ್ಕೆ ಹೋಗಿ ನಿಮ್ಮ ಡೇಟಾ ಟ್ಯಾಬಲ್ಲಿ ವಾಟ್ ಇಫ್ ಅನಾಲಿಸಿಸ್ ಅಂತ ಒಂದಿದೆ. ಅದರಲ್ಲಿ 2ನೇ ಆಪ್ಷನ್ ಬಂದುಬಿಟ್ಟು ಗೋಲ್ ಸೀಕ್ ಅಂತ ಇದೆ. ಸೊ ಇಲ್ಲಿ ನೀವು 3 ಬಾಕ್ಸ್ಗಳನ್ನು ಫಿಲ್ ಮಾಡಬೇಕಾಗುತ್ತೆ. ಒಂದು ಸೆಟ್ ಸೆಲ್ ಅಂದರೆ ನಿಮ್ಮ
ಈ ಸೆಲ್ಲನ್ನು ಇಲ್ಲಿಗೆ ನಾನು ಅದು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಹೈಲೈಟ್ ಆಗಿದೆ. ಇಲ್ಲಾಂತಂದರೆ ನೀವು ಅದನ್ನು ಕ್ಲಿಯರ್ ಮಾಡಿ ಈ ಸೆಲ್ಲನ್ನು ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಈ ಸೆಲ್ಲಿನಲ್ಲಿ ನಮಗೆ ಈ ಸೆಲ್ಲನ್ನು ನಾವು ಚೇಂಜ್ ಮಾಡಬೇಕಾಗಿರುತ್ತಲ್ವ, ಈ ಸೆಲ್ಲಿನಲ್ಲಿ ನಮಗೆ ಬೇಕಾದಂಥ ಅಮೌಂಟ್ ಬರಬೇಕಾದದ್ದು. ಸೊ ಇಲ್ಲಿ ವ್ಯಾಲ್ಯೂ ಎಷ್ಟು ಬಂದಬೇಕು, ಟು ವ್ಯಾಲ್ಯೂ ಇಲ್ಲಿ ಆ ಸೆಲ್ಲಿನಲ್ಲಿ 10 ಲಕ್ಷ ರೂಪಾಯಿಗಳಷ್ಟು ಅಮೌಂಟು ನಮಗೆ ಬರಬೇಕು. ಯಾವುದ ಸೆಲ್ಲನ್ನು ಚೇಂಜ್ ಮಾಡಬೇಕು, ಈ ಸೆಲ್ಲನ್ನು ಚೇಂಜ್ ಮಾಡಬೇಕು. ಸೊ ಇಷ್ಟು ಈ 3 ಬಾಕ್ಸ್ಗಳನ್ನು ನೀವು ಫಿಲ್ ಮಾಡಿದರೆ ಇಲ್ಲಿ ಓಕೆ ಕೊಡಿ. ಈಗ ನೋಡಿ 13,610 ರೂಪಾಯಿ ಡೆಪಾಸಿಟ್ ಮಾಡಿದರೆ 10 ಲಕ್ಷ ಬಂತು. ಸೊ ನಮಗೆ ಆನ್ಸರ್ ಕರೆಕ್ಟ್ ಬಂತು. ಕರೆಕ್ಟ್ ಬಂದರೆ ಓಕೆ ಕೊಡಿ. ಓಕೆ, ಸೊ ಈ ಥರ ಮಾಡಿ ಒಂದ್ಸಲ ಆರಂಭಿಕ ಫಾರ್ಮುಲಾವನ್ನು ಹಾಕಿ ನಿಮಗೆ ಬೇಕಾದಂಥ ಅಮೌಂಟ್ ಬರಲಿಲ್ಲ, ನಂಬರ್ ಸಂಖ್ಯೆ ಅಥವಾ ಬರಲಿಲ್ಲ, ಅದನ್ನು ಗೋಲ್ಸ್ ಮುಖಾಂತರ ಈ ಥರ ಬರೆಸ್ಕೋಬೋದು. ಸೊ ನಮಗೆ 10 ಲಕ್ಷ ರೂಪಾಯಿಗಳನ್ನು ಪಡಿಬೇಕಂತಂದರೆ 10 ಲಕ್ಷ ರೂಪಾಯಿ ಆಗಬೇಕಂತಂದರೆ ಪ್ರತಿ ತಿಂಗಳು 13,610 ರೂಪಾಯಿಯನ್ನು ಡೆಪಾಸಿಟ್ ಮಾಡಬೇಕು. ಮುಂದಿನ 60 ತಿಂಗಳಲ್ಲಿ 8% ಬಡ್ಡಿ ದರದಂತೆ. ಓಕೆ, ಸೊ ನೀವು ಬಡ್ಡಿ ದರ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಆಮೇಲೆ ಎಷ್ಟು ತಿಂಗಳಿಗೆ ಅದನ್ನು ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇದು ಈ ಪ್ರಶ್ನೆಗೆ ಉತ್ತರ ಗೋಲ್ ಮುಖಾಂತರ ನಾನು ಮಾಡಿರುವಂಥದ್ದು. ಹೋಪ್ಫುಲಿ ಇದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.